ಕಾಂಗ್ರೆಸ್ ಬಿಜೆಪಿ ಮುಸ್ಲಿಂ ಮೀಸಲಾತಿ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಗೆ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ರು. ಕಾಂಗ್ರೆಸ್ ಬಂದ ಮೇಲೆ ಮುಸ್ಲಿಮರ ಓಲೈಕೆ ಜಾಸ್ತಿ ಆಗ್ತಿದೆ. ಓಟಿನ ಆಸೆಗಾಗಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಧರ್ಮಾಧಾರಿತ ಮೀಸಲಾತಿ ಕೊಡುವ ನಿಯಮ ಇಲ್ಲ. ಸಿಎಂ ಟೋಪಿ ಹಾಕೊಂಡು ಟಿಪ್ಪು ಜಯಂತಿ ಮಾಡಿದ್ರು. ಮುಸ್ಲಿಂ ಸಮುದಾಯಕ್ಕೂ 1000 ಕೋಟಿ ಹಣ ಕೊಟ್ರು. ಧರ್ಮಗಳ ನಡುವೆ ಒಡಕು ಮೂಡಿಸೋದಕ್ಕೆ ಮೀಸಲಾತಿ ಅಂತ ಅಶೋಕ್ ಗುಡುಗಿದ್ರು. ಧರ್ಮಾಧಾರಿತ ಮೀಸಲಾತಿ ತಂದು ಸರ್ಕಾರ ಸಂವಿಧಾನಕ್ಕೆ ಅಗೌರವ ತಂದಿದೆ. ಮೀಸಲಾತಿ ಬಗ್ಗೆ ವಿಧಾನಸಭೆ ಹಾಗೂ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ ಎಂದು ಅಶೋಕ್ ಹೇಳಿದರು. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟರು. ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಹೋರಾಡಲಿ. 10% ಮೀಸಲಾತಿ ಕೇಂದ್ರ ನೀಡಿದೆ. ಕೇಂದ್ರದ ಮೀಸಲಾತಿ ಬಗ್ಗೆಯೂ ಚರ್ಚೆ ಆಗಲಿ ಅಂತ ಸಂತೋಷ್ ಲಾಡ್ ಗುಡುಗಿದ್ರು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಮತ್ತಷ್ಟು ತಾರಕಕ್ಕೇರಿದೆ. ಸಿಎಂ ಕುರ್ಚಿ ಆಟಕ್ಕೆ ಡಿಕೆಶಿ ಚದುರಂಗದಾಟ ಶುರು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿಕೆಶಿ ಆಪ್ತರು ಅಭಿನಂದನಾ ಸಮಾವೇಶಕ್ಕೆ ಚಿಂತನೆ ನಡೆಸ್ತಾ ಇದ್ದು, ಸಮಾವೇಶ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸಮಾವೇಶ ಮಾಡೋದಕ್ಕೆ ಎಐಸಿಸಿ ನಾಯಕರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಡಿಕೆಶಿ ಆಪ್ತರು ಚಿಂತಿಸಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಭಿನಂದನಾ ಸಮಾವೇಶ ಮಾಡೋದಕ್ಕೆ ಡಿಕೆಶಿ ಬೆಂಬಲಿಗರು ರೆಡಿಯಾಗಿದ್ದಾರೆ. ಇನ್ನು ಡಿಕೆಶಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣ ಸಿಡಿದೆದ್ದಿದ್ದು, ಡಿಕೆಶಿಗೆ ಪ್ರತ್ಯೇಕ ಸಮಾವೇಶ ಬೇಡ ಅಂತ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಅಭಿನಂದನೆ ಆಗಲಿ, ಪ್ರತ್ಯೇಕ ಸಮಾವೇಶ ಬೇಡ ಅಂತ ಸಿಎಂ ಬಣ ವಾದ ಮಾಡಿದೆ. ವಿಧಾನಸಭೆ ಕಲಾಪ ಗದ್ದಲ ಗೊಂದಲದ ಗೂಡಾಗಿದೆ. ಸಾವರ್ಕರ್ ಬರೆದಿದ್ದ ಪತ್ರವನ್ನ ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಓದಿದ್ದು, ನಾನು ಸಾಕ್ಷಿ ಕೊಟ್ಟಿದ್ದೇನೆ, ಬಿಜೆಪಿಯವರು ಈಗ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ಸವಾಲ್ ಸ್ವೀಕರಿಸಿದ ಬಿಜೆಪಿ ನಾಯಕರು ಈಗಲೇ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಈ ವೇಳೆ ಸದನದಲ್ಲಿ ಗಲಾಟೆ ಗದ್ದಲ ಜೋರಾಯಿತು. ರಾಯಚೂರಿನಲ್ಲಿ ಕೋಟಾ ನೋಟಿನ ಜಾಲ ಪತ್ತೆಯಾಗಿದೆ. ಪೊಲೀಸರು 4 ಅರೆಸ್ಟ್ ಮಾಡಿದ್ದಾರೆ. 10 ಲಕ್ಷ ಅಸಲಿ ಹಣಕ್ಕೆ 30 ಲಕ್ಷ ಕೋಟಾ ನೋಟು ಮಾರ್ತಾ ಇದ್ರು. ಸಶಸ್ತ್ರ ಮೀಸಲು ಪಡೆ ಕಾನ್ಸ್ಟೇಬಲ್ ಸೇರಿ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ದಾಂ, ಮೊಹಮ್ಮದ್ ಯಾಸಿನ್, ರಮೇಶ್, ಆದಿ ಶಿವಲಿಂಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೈದರಾಬಾದ್ನ ಕಿಂಗ್ ಪಿನ್ ಸೂಚನೆಯಂತೆ ಡೀಲ್ ನಡೀತಾ ಇತ್ತು ಎನ್ನಲಾಗಿದೆ. ಕನಿಷ್ಠ 10 ಲಕ್ಷ ಅಸಲಿ ನೋಟು ಕೊಟ್ರೆ ಮಾತ್ರ 30 ಲಕ್ಷ ಹಣ ಕೊಡ್ತಾ ಇದ್ರು ಅಂತ ತನಿಖೆಯಿಂದ ಬಯಲಾಗಿದೆ. ಮೊದಲ ಹಂತವಾಗಿ ಲಾರಿ ವ್ಯಾಪಾರಿ ಸದ್ದಾಂ 4 ಲಕ್ಷ ನೀಡಿದ್ದ ಎನ್ನಲಾಗಿದೆ. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿದ ಪೊಲೀಸರು ಎಲ್ಲರನ್ನೂ ಹೆಡೆಮುರಿ ಕಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.